ಜೈ ಶ್ರೀರಾಮ್. ಈಗ ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ತಕ್ಕಂಥ ದಾರಿ ಇನ್ನೇನು ಅಂಜನಾದ್ರಿ ಬೆಟ್ಟ ಇಲ್ಲೇ ಇದೆ, ನೋಡ್ಬೋದು ನೀವು, ಕಾಣುತ್ತೆ. ಸೊ ಈಗ ಅಂಜನಾದ್ರಿ ಬೆಟ್ಟಕ್ಕೆ ಹೋಗೋ ದಾರಿಯಲ್ಲಿ ಇವರು ನೀರು ಮತ್ತೆ ಹಣ್ಣುಗಳು, ಬಾಳೆಹಣ್ಣು, ಸೇಬೆ ಹಣ್ಣನ್ನ ಪ್ರಸಾದ ವಿನಿಯೋಗ ಮಾಡ್ತಿದ್ದಾರೆ. ಯಾರು ಮಾಡ್ತಿದ್ದಾರೆ, ಎಷ್ಟು ವರ್ಷದಿಂದ ಮಾಡ್ತಿದ್ದಾರೆ ಕೇಳೋಣ ಅವ್ರ ಬಾಯಲ್ಲೇ. ಫಸ್ಟ್ ಅವ್ರು ಪರಿಚಯ ಮಾಡ್ಕೊಳ್ಳೋಣ. ಸರ್, ನಿಮ್ಮ ಹೆಸರು? ರಿಟೈರ್ಡ್ PSI ಕುಲಕರ್ಣಿ ಅಂತ ಹೇಳಿ. ರಿಟೈರ್ಡ್ PSI ಕುಲಕರ್ಣಿ ಅಂತ. ನೆಕ್ಸ್ಟ್ ಸರ್? ಅಜ್ಜಪ್ಪ ಸ್ವಾಮಿ ಅಂತ. ಅಜ್ಜಪ್ಪ ಸ್ವಾಮಿ. ನೆಕ್ಸ್ಟ್ ಪರಶುರಾಮ್ ಕಿಡದಾಳ ಅಂತ. ಪರಶುರಾಮ್ ಕಿಡತಾಳ. ಇವರು ದಾರಿ ಗೋಕಾಕ್ ತಾಲೂಕಿಂದ ಬರ್ತಿರ್ತಕ್ಕಂಥ ಮಾಲಾಧಾರಿಗಳು ಇವರು. ನಿಮ್ಮ ಹೆಸರೇನಪ್ಪ? ಶಿವಲಿಂಗಪ್ಪ. ಶಿವಲಿಂಗಪ್ಪ. ನಿಮ್ಮ ಹೆಸರು? ಬಸವರಾಜ್. ಸರ್, ಮಾತಾಡಿ, ಏನ್ ಅನ್ಸುತ್ತೆ? ಎಷ್ಟು ವರ್ಷದಿಂದ ಮಾಡ್ಕೊಂಡ್ ಬಂದಿರೋ ಏನು ಇಂಥ ಕಾರ್ಯ? 11 ವರ್ಷದಿಂದ ಅಲ್ಲೇ ಮಾಡ್ತಾ ಇದೆ. ಗೋಮಾತಾ ಗ್ರೂಪ್ ಅಂತೇಳಿ ಕೊಪ್ಪಳ, ನಾವೆಲ್ಲ ಒಂದು ಕಮಿಟಿ ಇದೆ ನಮ್ಮ ಫ್ರೆಂಡ್ ಸರ್ಕಲ್. 11 ವರ್ಷದಿಂದ ಹನುಮಾನ್ ಮಾಲಾಧಾರಿಗಳ ವಿಸರ್ಜನೆ ಕಾರ್ಯಕ್ರಮದಿಂದ ಇವತ್ತಿನ ದಿನ ಪ್ರತಿ ವರ್ಷವೂ ನಾವು ನೀರು, ಹಣ್ಣು, ಹಂಪಲ ತಂದು ವಿಸರ್ಜನೆ ಮಾಡಕ್ ಹೋಗುವಂತ ಭಕ್ತಾದಿಗಳಿಗೆ ನಾವು ಒಟ್ಟು ಸೇವಾ ಮಾಡ್ಕೊಂತ ಹೋಗ್ತಾ ಇದ್ದೀವಿ. ಸುಮಾರು ಎಷ್ಟು ವರ್ಷ ಅಂದ್ರೆ ಸರ್? 11 ವರ್ಷ ಆಯ್ತು ನೋಡ್ರಿ. ಸತತವಾಗಿ 11 ವರ್ಷದಿಂದ ಇವರು ಈ ತರ ಗಾಡಿಯಲ್ಲಿ ಹಣ್ಣು, ನೀರು, ಎಲ್ಲಾ ಪ್ರಸಾದಗಳನ್ನ ತೆಗೆದುಕೊಂಡು ಬಂದು ಇಲ್ಲಿ ವಿನಿಯೋಗ ಮಾಡ್ತಾ ಇದ್ದಾರೆ ದಾರಿ ಹೋಕರಿಗೆ, ಅಂದ್ರೆ ಈ ಮಾಲಾಧಾರಿಗಳಿಗೆ. ಮತ್ತೆ ಏನನ್ಸುತ್ತೆ ಸರ್ ನಿಮಗೆ? ಇನ್ನು ಹೆಚ್ಚು ಮಾಡಬೇಕು ಅನ್ಸುತ್ತೆ? ಇದು ಪ್ರತಿ ವರ್ಷದಕ್ಕಿಂತ ಈ ವರ್ಷನೂ ಜಾಸ್ತಿ ಭಕ್ತಾದಿಗಳು ಇದ್ದಾರೆ ಅಂತ ಅನ್ಸುತ್ತೆ. ಬಹಳ ವರ್ಷಕ್ಕಿಂತ ವರ್ಷ ಬಹಳ ಬೆಳಿತಾ ಇದೆ ಅನ್ಸುತ್ತೆ. ಗೆದ್ದ ನೋಡಿದ್ನಿ ಅಂದ್ರೆ ಪ್ರತಿ ವರ್ಷಕ್ಕಿಂತ ಈ ವರ್ಷ ಬರ್ತಾ ಇದು ಇನ್ನ ಇಂಟರ್ನ್ಯಾಷನಲ್ ಲೆವೆಲ್ ಆಗುತ್ತೆ ಅಂತ ನಮ್ಮ ಅನಿಸಿಕೆ ಇದೆ. ಅಂದ್ರೆ ಇದು ಕೇವಲ ನಮ್ಮ ರಾಜ್ಯ ಮಟ್ಟ ಅಲ್ಲ, ಇದು ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕೂಡ ಇದು ತಲುಪುತ್ತೆ ಅಂತ ನಮ್ ಸರ್ ಹೇಳ್ತಿದ್ದಾರೆ. ಸರ್, ಮತ್ತೆ ನೀವೇನ್ ಹೇಳಿ ಸರ್? ನಮ್ ರಿಟೈರ್ಡ್ PSI ಕೇಳೋಣ. ಬರ್ತಾ ಜಾಸ್ತಿ ಜನ ಸೇರ್ತಾ ಇದ್ದಾರೆ ಭಕ್ತಾದಿಗಳು. ಆಮೇಲೆ ದಾನಿಗಳು ಜಾಸ್ತಿ ಇದ್ದಾರೆ. ಆದಿಗುಂಟ ದಾನಿಗಳು ಜಾಸ್ತಿ ಇದ್ದಾರೆ. ನಾವು ಪ್ರತಿ ವರ್ಷ ಈ ವರ್ಷ ಕೂಡ ಮಾಡ್ತಾ ಇದ್ದೀವಿ. ಮುಂದಿನ ವರ್ಷ ಇದಕ್ಕಿಂತ ಹೆಚ್ಚಿಗೆ ನಾವು ಮಾಡ್ತಿದ್ವಿ. ಒಂದು ಅಡ್ವಾನ್ಸ್ ಬಿಫೋರ್, ಈ ಸಲ ಅಡ್ವಾನ್ಸ್ ಇದೆ. ಅಡ್ವಾನ್ಸ್ ಬಿಫೋರ್ ಮಾಡ್ತಾ ಇನ್ನ ಜಾಸ್ತಿ ಇದು ಮಾಡ್ತೀವಿ. ಇಂತ ಲೋಡ್ ಎಷ್ಟು ಲೋಡ್ಗಳನ್ನ ನೀವು ಇಲ್ಲಿ ಪ್ರಸಾದವನ್ನ ಸದ್ಯ ಒಂದು ಲೋಡ್, ಸದ್ಯಕ್ಕೆ ಒಂದು ಲೋಡ್ ಅನ್ನ ಹಣ್ಣುಗಳನ್ನ ಪ್ರಸಾದಗಳನ್ನ ಇಲ್ಲಿ ವಿನಿಯೋಗ ಮಾಡ್ತಾ ಇದ್ದಾರೆ. ಮುಂದಿನ ವರ್ಷ ಇದಕ್ಕಿಂತ ಜಾಸ್ತಿ ಮಾಡ್ತೀವಿ. ಓಕೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಮಾತಾಡ್ಸೋಣ ಸರ್. ನಿಮ್ಮ ಹೆಸರು? ಪರಶುರಾಮ್ ಕಿಡದಾಳ ಅಂತ. ಓಕೆ. ಏನ್ ಅನ್ಸುತ್ತೆ? ಮಾತಾಡಿ, ಹಿಡ್ಕೊಳ್ಳಿ, ಮಾತಾಡಿ. ಹಲೋ. ಈ ಸಂದರ್ಭದಲ್ಲಿ ನಾವು ಹೇಳೋದಂದ್ರೆ ಸರ್, ಧರ್ಮದ ಮೇಲೆ ಎಲ್ಲ ತಳದಿ ಇರೋದು. ಆ ವಿಷಯದ ಮೇಲೆ ನಾವು ಒಂದ್ 2 ವಿಷಯಗಳನ್ನ ಹೇಳ್ತೀನಿ ಸರ್. ಈಗಿನ ಜನರೇಷನ್ ಏನಾಗ್ಬಿಟ್ಟಿದೆ ಸರ್ ಅಂದ್ರೆ ಮೊಬೈಲ್ ಅಡಾಪ್ಟ್ ಆಗ್ಬಿಟ್ಟಿದ್ದಾರೆ. ಧರ್ಮ ಇವತ್ತು ಉಳಿಬೇಕಂದ್ರೆ ಈ ಕಾರ್ಯಕ್ರಮಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ಬೇಕಾಗುತ್ತೆ. ಅದ್ರ ಜೊತೆಗೆ ಸಾಧ್ಯ ಆದಷ್ಟು ಸರ್ಕಾರಿ ಶಾಲೆಗಳಲ್ಲಿ ಒಂದು ತಿಂಗಳಿಗೊಮ್ಮೆ ಅಥವಾ ವಾರಕ್ಕೊಮ್ಮೆ ಒಂದು ಮೋಟಿವೇಶನ್ ಕ್ಲಾಸ್ ಅಂದ್ರೆ ಧರ್ಮ ಅನ್ನೋದು ಏನು ಅನ್ನೋದು ಒಂದು ಸಬ್ಜೆಕ್ಟ್ ತಗಂದ್ರ ನಿಮ್ ಮೂಲಕ ಈ ಚಲನ್ ಮೂಲಕ ನಾ ಕೇಳ್ತೀನಿ, ಒಂದು ಪ್ರೋಗ್ರಾಮ್ ಮಾಡಿದ್ರಂದ್ರೆ ಒಳ್ಳೆ ಉತ್ತಮ ಅಂತಂದು ಒಂದು ಸಬ್ಜೆಕ್ಟ್ ಸರ್ಕಾರ ಆದೇಶ ಮಾಡ್ಬೇಕಂತ ಈ ಮೂಲಕ ನಾನು. ಅಂದ್ರೆ ಇವರು ಸರಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಇವತ್ತಿನ ಟೆಕ್ನಾಲಜಿಯಲ್ಲಿ ಬರೀ ಕೇವಲ ವಾಟ್ಸಾಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಅಂತ ಮಕ್ಕಳುಗಳು ಎಲ್ಲೋ ಒಂದ್ ಕಡೆ ದಾರಿ ತಪ್ತಾ ಇದ್ದಾರೆ. ಸೊ ಇದು ಏನಪ್ಪಾ ಅಂದ್ರೆ ಎಜುಕೇಶನ್ ಅಲ್ಲಿ ಒಂದು ಆಧ್ಯಾತ್ಮಿಕ ಒಲವನ್ನ ತೋರೋದಕ್ಕೆ ಮಕ್ಕಳುಗಳಿಗೆ ಒಂದು ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಅನ್ನ ಇಡಬೇಕು ಅಂತ ಇವರ ಆಶಯ. ಇದು ಸರ್ಕಾರಕ್ಕೂ ಕೂಡ ತಲುಪಲಿ ಮುಂದಿನ ದಿನಗಳಲ್ಲಿ ಅಂತ ನಾವು ಕೂಡ ದೇವರಲ್ಲಿ ಬೇಡ್ಕೊಂತೀನಿ. ಮತ್ತೆ ಇಲ್ಲ ಸರ್, ಏನಾಗಿದೆ ಅಂದ್ರೆ ಸರ್, ಈಗ ಎರಡು ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಪೇಪರ್ ನಲ್ಲಿ ಒಂದು ಸ್ಟೇಟ್ಮೆಂಟ್ ನೋಡ್ತಿರ್ತಾರೆ. ಆಲ್ಮೋಸ್ಟ್ ಒಂದ್ ಸರ್ವೆ ಮಾಡ್ಲಿ ಸರ್ ಗೌರ್ಮೆಂಟ್. ಸ್ಕೂಲ್ ಒಳಗ ಹುಡ್ರದ ಎಜುಕೇಶನ್ ಏನಾಗತ್ತೈತಿ, ಹುಡ್ರು ಅಲ್ಲಿ ಪ್ರಿನ್ಸಿಪಲ್ ಇರ್ತಾರೆ ಸರ್, ಅವ್ರನ್ನ ಕೇಳ್ಬಿಟ್ರೆ ಆಟೋಮೆಟಿಕ್ಲಿ ಗೊತ್ತಾಗ್ಬಿಡ್ತದೆ ಸರ್. ಅಂದ್ರೆ ಹುಡ್ರು ಆಲ್ಮೋಸ್ಟ್ ಮೊಬೈಲ್ ಗೆ ಅಡಾಪ್ಟ್ ಜಾಸ್ತಿ ಆಗ್ಬಿಟ್ರೆ. ಕೋವಿಡ್ ಏನಾಗಿದೆ ಸರ್, ಎಜುಕೇಶನ್ ಆಟೋಮೆಟಿಕ್ಲಿ ಕಡಿಮೆ ಆಗ್ಬಿಡುತ್ತೆ. ಈಗ ಧರ್ಮ ಈಗ ಹೆಂಗಂದ್ರೆ ಸರ್, ತಿಳಿದಂತವ್ರು ಈಗ ನಮ್ಗೆ ಏನಂತ ಸರ್, ನಮ್ಗೆ 45 ಅಂದ್ರೆ ನಾವು 30% ಈಗ ನಾವು ಅಂತ ನಮ್ಮ ಮಕ್ಕಳಿಗೆ 25% ನಮ್ಮ ನೇಚರ್ ಅದು ಇರ್ತದೆ ಸರ್. 30% ನಮ್ದೇನೈತಲ್ಲ ಸರ್, ಆ ನೇಚರ್ ಫಾಲೋ ಮಾಡ್ಬೇಕಂದ್ರೆ ನಾವು ಅದನ್ನ ಎತ್ತು ಕೊಡ್ಬೇಕಲ್ಲ ಸರ್. ಈಗ 50% ಗೆ ಅಂದ್ರೆ ಅವರು ಧರ್ಮ ಉಳಿಬೇಕನ್ನೋ ಲೆಕ್ಕಕ್ಕ ಸಾಧ್ಯಾದಷ್ಟು ಎಷ್ಟೈತಿ ಆಧ್ಯಾತ್ಮಿಕವಾಗಿ ಇನ್ವಾಲ್ವ್ ಆದ್ರಂತಂದ್ರ ಅವ್ರು ಕೆಟ್ಟ ಕೆಲ್ಸಕ್ಕೆ ಹೋಗೋದು ಅಡಾಪ್ಟ್ ಕಡಿಮೆ ಆಗ್ಬಿಡುತ್ತೆ ಸರ್. ಈಗ ನಿಮ್ಗೂ ಆಲ್ಮೋಸ್ಟ್ ಗೊತ್ತಿರ್ತದೆ ಸರ್, ಹುಡುಗರ ಜನರೇಷನ್ ಯಾವ ರೀತಿ ಐತಿ ಏನಿಲ್ಲ ಅಂತ. ಈ ಮೂಲಕ ನಿಮ್ದೇನು ಚಲನ್ ಮಾಡಾಕತ್ತಿರಲ್ಲ, ನಮಗೊಂದು ರಿಕ್ವೆಸ್ಟ್, ಎಷ್ಟು ಸಾಧ್ಯ ಆಗುತ್ತಾ ಗೌರ್ಮೆಂಟ್ ಒಂದು ಮೋಟಿವೇಶನ್ ಕ್ಲಾಸ್ ಸರ್ ತಿಂಗಳಿಗೊಮ್ಮೆ ಹುಡುಗರಿಗೆ ತಂದೆ ತಾಯಿ ಕಷ್ಟಪಡೋದು, ತಂದೆ ತಾಯಿ ಯಾವ ರೀತಿ ಮಾಡಾಕತ್ತಾರಲ್ಲ ಅದನ್ನ ಒಂದ್ ಸ್ವಲ್ಪ ತಿಳುವಳಿಕೆ ಹೇಳ್ಕೊಟ್ರ ಮುಂದಿನ ದಿನದಲ್ಲಿ ಧರ್ಮ ಎತ್ತಿ ಸಮಾನತೆ ಒಂದು
ಸಮಾನತೆಯಲ್ಲಿ ನಡೀತೈತೆ ಅಂತ ನಮ್ದೊಂದು ವಿಚಾರ ಸರ್. ಅಂದ್ರೆ ಇವರು ಅದೇ ಬರ್ತಿದ್ದಂಗಲ್ಲಿ ಇವತ್ತು ಮಕ್ಳುಗಳೆಲ್ಲ ಬರೀ ಮೊಬೈಲ್ ಹಿಡ್ಕೊಳೋದು, ಅಲ್ಲೆಲ್ಲೋ ಒಂದ್ ಕಡೆ ಕಾರ್ಟೂನ್ ನೋಡೋದು, ಅದ್ರ ಬದಲು ಹನುಮಾನ್ ಚಾಲೀಸ್ ಇರ್ಬೋದು, ಆಧ್ಯಾತ್ಮಿಕವಾಗಿ ಗಾಯತ್ರಿ ಮಂತ್ರ ಇರ್ಬೋದು, ಈ ತರ ಪಠನೆ ಮಾಡ್ತಕ್ಕಂಥದ್ದು ತೀರ ವಿರಳ. ಮಕ್ಳುಗಳು ಎಲ್ಲೋ ಒಂದ್ ಕಡೆ ದಾರಿ ತಪ್ಪಕ್ಕೆ ಅದು ಒಂದ್ ಕೂಡ ಕಾರಣ ಅಂತಾನೆ ಹೇಳ್ಬೋದು. ನಾವು ಮಕ್ಳುಗಳಿಗೆ ಒಂದ್ ಅರ್ಧ ಗಂಟೆ ಗಾಯತ್ರಿ ಮಂತ್ರ ಪಠನೆ ಮಾಡು ಅಥವಾ ಹನುಮಾನ್ ಚಾಲೀಸ್ ಪಠನೆ ಮಾಡು, ಈ ತರದ ಹೇಳೋದು ಕಡಿಮೆ ತಂದೆ ತಾಯಿಗಳು, ಪೇರೆಂಟ್ಸ್ಗಳು. ಅದಕ್ಕೆ ಅಂತಾನೆ ಒಂದ್ ಅರ್ಧ ಗಂಟೆ 1 ಗಂಟೆ ಟೈಮ್ ಅನ್ನ ನಿಗದಿಪಡಿಸಿ ಮಕ್ಳುಗಳನ್ನ ಈ ಕಡೆ ಆಧ್ಯಾತ್ಮದ ಕಡೆ ತರೋದು ಒಳ್ಳೆ ಸೂಕ್ತ ಅಂತ ಅನ್ಸುತ್ತೆ. ಅದ್ರ ಜೊತೆಗೆ ಏನಾಗ್ಬಿಟ್ಟಿದೆ ಸರ್, ಸೆಲ್ಫ್ ಕಾನ್ಫಿಡೆನ್ಸ್ ಯಾರಿಗಿಲ್ಲ ಸರ್. ಏನಾರ ಒಂದ್ ಸ್ವಲ್ಪ ನೆಗೆಟಿವ್ ಆಗಿ ಏನಾರ ಮನೆಗೆ ಬೈದ್ ಬಿಟ್ರೆ ಅಂದ್ರೆ ಆಟೋಮೆಟಿಕ್ಲಿ ಸುಸೈಡ್ ಕೇಸ್ ಜಾಸ್ತಿ ಇದೆ ಸರ್. 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ. ಅದಕ್ಕೆ ಸರ್ ತಿಂಗಳಿಗೆ ಒಂದ್ಸಲ ಸರ್ ಸ್ಕೂಲಲ್ಲಿ, ಪ್ರತಿಯೊಂದು ಸ್ಕೂಲಲ್ಲಿ ಮೋಟಿವೇಶನ್ ಕ್ಲಾಸ್ ಸರ್, ಜೀವನದ ಮೌಲ್ಯಗಳು, ಬದುಕೋ ದಾರಿ ಏನೈತೆ ಅನ್ನೋದು ಅವ್ರಿಗೆ ತಿಳಿಸ್ಕೊಟ್ರಂದ್ರೆ ಸರ್ ಮುಂದೆ ಒಂದಿನ ಬೇರೆ ರೀತಿ ಪರಿವರ್ತನೆ ಆಗುತ್ತೆ ಅನ್ನೋದು ನಮ್ಮೊಂದು ಅಭಿಪ್ರಾಯ ಸರ್. ಥ್ಯಾಂಕ್ ಯು. ಜೈ ಶ್ರೀರಾಮ್ ಸರ್, ತುಂಬಾ ಚೆನ್ನಾಗಿ ಹೇಳಿದ್ರು. ಮಕ್ಕಳುಗಳನ್ನ ಹೇಗ್ ಬೆಳೆಸ್ಬೇಕು ಮತ್ತೆ ಮೌಲ್ಯಗಳನ್ನ ಹೇಗೆ ಕಲಿಸ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡಿದ್ರು. ಸರ್, ನಿಮ್ಮ ಹೆಸರು? ಪರಶುರಾಮ್ ಕಿಡ್ದಾಳ್ ಸರ್. ಪರಶುರಾಮ್ ಕಿಡ್ದಾಳ್ ಅಂತ. ಥ್ಯಾಂಕ್ ಯು. ಜೈ ಶ್ರೀರಾಮ್. ಸರಿ ಆಯ್ತು. Itu